ನಮಸ್ಕಾರ ವೀಕ್ಷಕರೇ, ಪಯಣಿಗನ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋದ ಸಂಚಿಕೆಯಲ್ಲಿ ನಾವು ಆರೋಗ್ಯದ ಬಗ್ಗೆ, ಎಣ್ಣೆ ಬಗ್ಗೆ ವಿವರವಾಗಿ ಡಾಕ್ಟರ್ ಅಮರನಾಥ್ ಅವರು ತಿಳಿಸ್ಕೊಟ್ಟಿದ್ರು. ಈ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಿದ್ದೀರಲ್ವಾ? ವೆಲ್ಕಮ್ ಮಾಡೋಣ ಡಾಕ್ಟರ್ನ. ವೆಲ್ಕಮ್ ಡಾಕ್ಟರ್. ನಮಸ್ಕಾರಮ್ಮ. ನಮಸ್ಕಾರ ಡಾಕ್ಟ್ರೆ. ಈಗ ಮಕ್ಕಳು ಹೊಟ್ಟೆ ನೋವು ಅಂತ ಪದೇ ಪದೇ ಶಾಲೆ ತಪ್ಪಿಸ್ಕೋತಿರ್ತಾರೆ. ಮತ್ತು ಹುಷಾರಾಗಬೇಕು, ಮತ್ತು ಇಮ್ಯುನಿಟಿ ಡೆವಲಪ್ ಆಗಿ ಮತ್ತೆ ಶಾಲೆಗೆ ಹೋಗೋಕ್ಕೆ ಸ್ವಲ್ಪ ದಿವಸ ಆಗುತ್ತೆ, 4-5 ದಿವಸ ಆಗುತ್ತೆ. ಅಷ್ಟೊತ್ತಿಗೆ ಮತ್ತೆ ಪಾಠಗಳೆಲ್ಲ ಮಿಸ್ ಆಗಿರುತ್ತೆ. ಇದನ್ನು ಪದೇ ಪದೇ ಶಾಲೆ ತಪ್ಪಿಸ್ಕೊಳ್ಳೋದು ಹೊಟ್ಟೆ ನೋವು ಅಂತ, ಅದನ್ನು ತಪ್ಸೋಕ್ಕೆ ಏನು ಮಾಡ್ಬೋದು ಡಾಕ್ಟ್ರೆ? ಮುಖ್ಯವಾಗಿ ಏನಂದರೆ ಮಕ್ಕಳಿಗೆ ಜಂಕ್ ಫುಡ್ ಕೊಡೋದು ತಪ್ಪಿಸ್ಬೇಕು. ಮತ್ತು ಹೊರಗಡೆ ಫುಡ್ಡು ಆದಷ್ಟು ಕೊಡಬಾರ್ದು, ಮನೆ ಆಹಾರ ಕೊಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರಲ್ಲ, ಅದೇ ಆಹಾರ ಮಾಡಿಕೊಡಿ. ಅದು ಕೊಟ್ಟರೆ ನೀವು ಅನ್ನ ರಸಮ್ ಇರ್ಬೋದು, ಅನ್ನ ಸಾಂಬಾರು ಇರ್ಬೋದು, ಅದೇ ಥರ ಮಾಡಿಕೊಡಿ. ಮನೆಯಲ್ಲಿ ಮಾಡಿ ಏನಿದ್ರು ಕೊಡಿ. ಮತ್ತು ನೀವು ಸಾಮಾನ್ಯವಾಗಿ ನಾವು ವೀಕೆಂಡ್ಸ್ ಹೋಯಿತು ಅಂದ್ಕೊಂಡ್ರೆ ನೀವು ಏನು ಮಾಡ್ತೀರಾ, ಪಾನಿಪುರಿ ಮಸಾಲೆ ಪುರಿ ಎಲ್ಲ ಕೊಡಿಸ್ತೀರಾ, ಅಥವಾ ಪಿಜ್ಜಾ ಬರ್ಗರ್ ಅಂತ ಎಲ್ಲ ಹೇಳ್ತೀರಾ, ಮಾಡಿಸ್ತೀರಾ. ಅದೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ನೀವು ಆದಷ್ಟು ಮನೆ ಆಹಾರ ಕೊಡಿ. ಡಾಕ್ಟ್ರೆ, ಈಗ ಮಕ್ಕಳು ಹೊರಗೆ ಹೋದಾಗ ಕೇಳ್ತಾನೆ ಇರ್ತಾರೆ, ಪಿಜ್ಜಾ ಕೊಡಿಸು, ಪಾನಿಪುರಿ ಕೊಡಿಸು ಅಂತ. ಅದಕ್ಕೆ ಏನು ಮಾಡ್ಬೋದು ಡಾಕ್ಟ್ರೆ? ಕೇಳ್ತಾರೆ, ಕೇಳ್ತಾ ಇರ್ತಾರೆ, ಕೇಳಲಿ. ಆದರೆ ಅದನ್ನು ನೀವು ಮನೆಯಲ್ಲಿ ಮಾಡಿಕೊಡೋ ಅಭ್ಯಾಸ ಮಾಡಿಕೊಳ್ಳಿ. ನೀವು ಮನೇಲಿ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಂತಂದರೆ, ಯೂಟ್ಯೂಬ್ ಚಾನಲ್ ಬೇಕಾದಷ್ಟಿದೆ, ಬೇಕಾದಷ್ಟು ಅಡುಗೆ ಮಾಡೋಕ್ಕೆ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಳ್ಳುವಾಗ ಮಕ್ಕಳನ್ನ ಸೇರಿಸ್ಕೊಂಡು ನೀವು ಅದನ್ನು ಮಕ್ಕಳಿಗೆ ಸ್ವಲ್ಪ ಕೆಲಸ ಮಾಡಲಿ, ನೀವು ಮಾಡ್ಕೊಳ್ಳಿ. ನಿಮ್ಮ ಟೈಮು ಕಳಿಯುತ್ತೆ, ಆ ಮಕ್ಕಳಿಗೆ ಸಪೋರ್ಟು ಸಿಕ್ಕತ್ತೆ, ಅವರು ಅರ್ಥ ಮಾಡ್ಕೋತಾರೆ, ಅವರು ಕಲ್ತ್ಕೊಂಡು ಮಾಡ್ತಾರೆ. ಮನೇಲಿ ಮಾಡ್ಕೊಂಡು ತಿನ್ಬೋದಲ್ವ, ಮಕ್ಕಳಿಗೂ ಕೊಡ್ಬೋದಲ್ವ. ಅದರಿಂದಾಗಿ ಮನೇಲಿ ಮಾಡಿ ಕೊಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ನೀವು ಅಷ್ಟೇ ಮನೇಲಿ ಮಾಡಿಕೊಂಡು ಫುಡ್ನ ತೊಗೊಳ್ಳಿ, ಅವಾಗ ಆರೋಗ್ಯವಾಗಿ ಇರ್ಬೋದು ನೀವು. ಓಕೆ ಡಾಕ್ಟ್ರೆ. ಮನೆಯಲ್ಲೇ ನೀವು ಮಾಡಿದರೆ ಎಷ್ಟು ಒಳ್ಳೆಯದು ಅಂತಂದರೆ, ಆ ಮನೇಲಿ ಮಾಡಿರೋ ಆಹಾರ ಆರೋಗ್ಯವಾಗಿರುತ್ತೆ. ಮತ್ತು ನೀವು ಮನೆಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂದರೆ 4-5 ಜನಕ್ಕೆ ಮಾಡ್ತೀರಾ. ವೈರಾಸ್ ಅಲ್ಲಿ ಹೋಟೆಲ್ಸಲ್ಲಿ ಮಾಡೋದು ಅಥವಾ ಬೇರೆ ಅಂಗಡಿಗಳು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕ್ವಾಂಟಿಟಿ ವಿಲ್ ಬಿ ಟೂ ಹೈ. ಅಷ್ಟು ಜಾಸ್ತಿ ಮಾಡುವಾಗ ಅವರು ಹೈಜಿನಿಕಾಗಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ, ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ನಮಗೆ ಬೇಕು ಅಂತಂದರೆ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಅಲ್ಲಿ ಆ ಮ್ಯಾನುಫ್ಯಾಕ್ಚರ್ ಮಾಡಿರೋ ಫುಡ್ಡಲ್ಲಿ ತರಕಾರಿ ಕ್ಲೀನಾಗಿ ಮಾಡಿರ್ತಾರಾ ಇಲ್ಲವಾ ಗೊತ್ತಿಲ್ಲ, ಮತ್ತು ತರಕಾರಿ ಚೆನ್ನಾಗಿರುತ್ತಾ ಇಲ್ವೋ ಗೊತ್ತಿಲ್ಲ. ಮತ್ತು ಸಪೋಸ್ ಇವಾಗ ಕೊಡ್ತಿರೋವಂಥ ತರಕಾರಿ ಕಾಣಿಸಿದ್ರೆ ನಾವು ಅದೇ ಪಕ್ಕ ಹಾಕ್ತೀವಿ. ಬೇರೆ ಅಲ್ಲಿ ಅವರು ಒಟ್ಟಿಗೆ ಸುಮ್ಮನೆ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಅದರಿಂದಾಗಿ ನಮಗೆ ಗೊತ್ತಿರೋಲ್ಲ, ತೊಂದರೆ ಆಗೇ ಆಗುತ್ತೆ, ಆ ಥರ ಸಫರ್ ಮಾಡುತ್ತೆ ಮಕ್ಕಳು. ಸೊ ಹೋಮ್ ಫುಡ್ ಈಸ್ ಬೆಸ್ಟ್. ಧನ್ಯವಾದಗಳು ಡಾಕ್ಟ್ರೆ, ನಮಗೆ ಮಕ್ಕಳ ಆಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಇವತ್ತು ಪಯಣಿಗನ ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಗೆ ಯಾವ್ದು ಬೇಕು, ಯಾವ ವಿಷಯದ ಬಗ್ಗೆ ವಿವರಣೆ ಬೇಕೋ ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.